ಸನ್ರೈಸರ್ಸ್ ತಂಡದಿಂದ ದೇಶದ್ರೋಹದ ನಿರ್ಧಾರ. ಆಪರೇಷನ್ ಸಿಂಧೂರ್ ನಿಂದಿಸಿದ ಪಾಕ್ ಆಟಗಾರರನ್ನು ಖರೀದಿಸಿದ ಕಾವ್ಯ ಮಾರನ್. ಭಾರತ ವಿರೋಧಿ ಅಬ್ರಾರ್ ಅಹ್ಮದ್ಗೆ ಸ್ಥಾನ ಕಲ್ಪಿಸಿದ ಸನ್ರೈಸರ್ಸ್ ವಿರುದ್ಧ ದೇಶದಾದ್ಯಂತ ವ್ಯಾಪಕ ಆಕ್ರೋಶ. ಭಾರತಕ್ಕೂ ಪಾಕಿಸ್ತಾನಕ್ಕೂ ಎಣ್ಣೆ ಸೀಗೆಕಾಯಿ ಸಂಬಂಧ ಅನ್ನೋದು ಲೋಕಕ್ಕೆ ತಿಳಿದ ಸತ್ಯ. ಭೌಗೋಳಿಕವಾಗಿ ಮತ್ತು ರಾಜಕೀಯವಾಗಿ ಮಾತ್ರ ಅಲ್ಲದೆ ಕ್ರೀಡಾ ಕ್ಷೇತ್ರದಲ್ಲೂ ಕೂಡ ಪಾಕಿಸ್ತಾನವನ್ನ ಶತ್ರು ರಾಷ್ಟ್ರ ಅಂತಲೇ ಭಾರತೀಯರು ನೋಡ್ತಾರೆ. ಹೀಗಿರುವಾಗ IPL ಕೂಟದ ಪ್ರಮುಖ ಫ್ರಾಂಚೈಸಿ ಆಗಿರುವಂತಹ ಸನ್ರೈಸರ್ಸ್ ಲೀಡ್ಸ್ ತಂಡದ ಮಾಲಕಿ ಕಾವ್ಯ ಮಾರನ್ ಅವರು 100 ಕ್ರೀಡಾಕೂಟದ ಹರಾಜಿನಲ್ಲಿ ಪಾಕಿಸ್ತಾನದ ಸ್ಪಿನ್ನರ್ ಅಬ್ರಾರ್ ಅಹಮದ್ ಅನ್ನ ಖರೀದಿಸಿ ಬೆಂಕಿಗೆ ತುಪ್ಪ ಸುರಿಯುವ ಕೆಲಸವನ್ನ ಮಾಡಿದ್ದಾರೆ. 2009ರಿಂದಲೂ ಪಾಕಿಸ್ತಾನದ ಆಟಗಾರರು IPL ನಲ್ಲಿ ಆಡ್ತಾ ಇಲ್ಲ. ಎರಡೂ ರಾಷ್ಟ್ರಗಳು ICC ಮತ್ತು ಏಷ್ಯಾ ಕಪ್ ಟೂರ್ನಿಗಳಲ್ಲಿ ಮಾತ್ರ ಮುಖಾಮುಖಿ ಆಗ್ತದೆ. 100 ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಇಂಗ್ಲೆಂಡ್ ಮತ್ತು ವೇಲ್ಸ್ ಕ್ರಿಕೆಟ್ ಮಂಡಳಿ ಆಯೋಜಿಸಿತ್ತು. ಒಂದು ವಿಶಿಷ್ಟವಾದ 100 ಎಸೆತಗಳ ಕ್ರಿಕೆಟ್ ಟೂರ್ನಮೆಂಟ್ ಇದಾಗಿದೆ. ಒಟ್ಟು 8 ತಂಡಗಳು ಇರಲಿದ್ದು ಈ ಬಾರಿ ಜುಲೈ 21ರಿಂದ ಆಗಸ್ಟ್ 16ರವರೆಗೆ ಟೂರ್ನಿ ನಡೆಯಲಿಕ್ಕಿದೆ. 100 ಹರಾಜಿನಲ್ಲಿ ಪಾಕಿಸ್ತಾನದ 27 ವರ್ಷದ ಲೆಗ್ ಸ್ಪಿನ್ನರ್ ಅಬ್ರಾರ್ ಅಹಮದ್ ಅವರನ್ನ ಕಾವ್ಯ ಮಾರನ್ ಒಡೆತನದ ಸನ್ರೈಸರ್ಸ್ ಲೀಡ್ಸ್ 1,90,000 ಪೌಂಡ್ ಅಂದರೆ 2.34 ಕೋಟಿ ರೂಪಾಯಿ ನೀಡಿ ಖರೀದಿಸಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧ ಹಾಳಾಗಿರುವ ಕಾರಣ IPL ಫ್ರಾಂಚೈಸಿಗಳು ಪಾಕಿಸ್ತಾನ ಕ್ರಿಕೆಟಿಗರನ್ನು ಖರೀದಿಸುವುದಿಲ್ಲ ಎಂಬ ಸುದ್ದಿಯ ನಡುವೆ ಕಾವ್ಯ ಮಾರನ್ ಅವರ ಈ ನಿರ್ಧಾರ ಭಾರತೀಯರನ್ನ ಕೆರಳಿಸಿದೆ.